ಎಲ್ಲರಿಗೂ ನಮಸ್ಕಾರ. ಈ ಒಂದು ಕಾರ್ಯಕ್ರಮಕ್ಕೆ ನಿಮ್ಮನ್ನ ಸ್ವಾಗತಿಸ್ತೇನೆ. ಇದು ನಿಮಗೆ ಆಶೀರ್ವಾದದಾಯಕವಾಗಿರ್ತದೆ ಎಂಬುದಾಗಿ ನಂಬುವಂತವರಾಗಿದ್ದೇವೆ. You are watching Ebenson TV. I am Professor Dr. Ebenson James. ನೀವು ಎಬೆನ್ಸನ್ ಟಿವಿಯನ್ನು ವೀಕ್ಷಿಸ್ತಾ ಇದ್ದೀರಾ. ಈಗ ಮಾತಾಡಲಿಕ್ಕಿರುವಂತವರು ಪ್ರೊಫೆಸರ್ ಡಾಕ್ಟರ್ ಎಬೆನ್ಸನ್ ಜೇಮ್ಸ್. The title of today's message is Experiential Knowledge of God. ಇವತ್ತಿನ ಒಂದು ವಾಕ್ಯದ ಒಂದು ಮುಖ್ಯಾಂಶ ಏನು ಅಂತ ಹೇಳಿದ್ರೆ, ನಾವು ಅನುಭವದಿಂದ ದೇವರ ವಾಕ್ಯವನ್ನ ತಿಳಿಯುವಂತದ್ದು. Let's turn to the book of Psalms, chapter 34, verse 8. ನಾವು ವಾಕ್ಯ ಧ್ಯಾನಕ್ಕಾಗಿ ಕೀರ್ತನೆಗಳ ಪುಸ್ತಕ 34ನೇ ಅಧ್ಯಾಯ 8ನೇ ವಚನಕ್ಕೆ ತಿರುಗಿಸೋಣ. Oh, taste and see that the Lord is good. Blessed is the man who trusts in him. ಕೀರ್ತನೆಗಳು 34:8. ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ, ಆತನನ್ನು ಆಶ್ರಯಿಸಿಕೊಂಡವರು ಎಷ್ಟೋ ಧನ್ಯರು. Faith is the assurance of what we hope for and certainty of what we do not see. ನಂಬಿಕೆ ಅಂದರೆ ನಾವು ನಿರೀಕ್ಷಿಸುವ ವಿಷಯವಾಗಿ ಭರವಸೆದಿಂದಿರುವುದು, ಕಣ್ಣಿಗೆ ಕಾಣದವುಗಳನ್ನು ನಿಜವೆಂದು ತಿಳಿದುಕೊಳ್ಳುವುದು ಆಗಿದೆ. The assurance and certainty of what we do not see are often strengthened through personal experiences of God's faithfulness and presence. ನಮ್ಮ ಒಂದು ಭರವಸೆ ಮತ್ತು ನಾವು ಕಣ್ಣಿಗೆ ಕಾಣದವುಗಳನ್ನು ಹೇಗೆ ತಿಳ್ಕೊಳ್ತೇವೆ ಅಂತ ಹೇಳಿದ್ರೆ, ನಾವು ದೇವರ ಒಂದು ಪ್ರಸನ್ನತೆಯಿಂದ ಆತನ ಒಂದು ಸಮ್ಮುಖದಲ್ಲಿ ಇರ್ತೇವೆಂಬುದಾಗಿ ನಾವು ಬಲಗೊಂಡು ಹೇಳುವಂತವರಾಗಿದ್ದೇವೆ. As believers encounter God's work in their lives, their faith is deepened. ನಾವು ಕ್ರೈಸ್ತರಾಗಿ ದೇವರೊಟ್ಟಿಗೆ ಸಂಬಂಧವಿರುವಾಗ ನಮ್ಮ ನಂಬಿಕೆಯಲ್ಲಿ ನಾವು ಆಳವಾಗಿ ಬೇರೂರುತ್ತೇವೆ. Through trials, believers gain first-hand experience of God's sustaining grace and power, leading to spiritual maturity. ನಮ್ಮ ಒಂದು ಬಾಧೆಗಳಿಂದಲೇ ನಾವು ನಂಬಿಕೆಯಲ್ಲಿ ದೃಢವಾಗಿದ್ದು ನಾವು ಆತ್ಮಿಕವಾಗಿ ಪರಿಪಕ್ವತೆಯೆಡೆಗೆ ನಡೆಯಲು ಸಹಾಯಕವಾಗ್ತದೆ. Believers are encouraged to share their experiences of God's work in their lives, thereby edifying and encouraging one another. ವಿಶ್ವಾಸಿಗಳು ತಮ್ಮ ಒಂದು ಅನುಭವವನ್ನು ಹಂಚಿಕೊಳ್ಳುವಾಗ ಅವರು ಆತ್ಮಿಕವಾಗಿ ವೃದ್ಧಿ ಮತ್ತು ಬೆಳವಣಿಗೆ ಹೊಂದಲು ಅದು ಸಹಾಯಕವಾಗಿರುತ್ತದೆ. People who know their God shall be strong and carry out great exploits. ನಾವು ನೋಡಿಕೊಳ್ತೇವೆ, ತಮ್ಮ ದೇವರನ್ನು ಅರಿತವರು ಅವರು ನಂಬಿಗಸ್ತರಾಗಿ ಅವರು ಜಯವನ್ನ ಗಳಿಸ್ತಾರೆ ಎಂಬುದಾಗಿ ನೋಡುತ್ತೇವೆ. The psalmist gives invitation to all that if they will only taste, then they will see that the Lord is good. ಕೀರ್ತನೆಗಾರನು ಒಂದು ಕರೆ ಕೊಡ್ತಾ ಇದ್ದಾನೆ, ಯಾರು ದೇವರನ್ನು ರುಚಿ ನೋಡ್ತಾರೋ ಅವರೇ ದೇವರನ್ನು ಸರ್ವೋತ್ತಮನೆಂದು ತಿಳಿದುಕೊಳ್ಳಲಿಕ್ಕೆ ಸಾಧ್ಯವೆಂದು. Active faith is praising the Lord even in trials. ಆ ನಿಜವಾದಂತ ನಂಬಿಕೆ ಯಾವುದು ಅಂತ ಹೇಳಿದ್ರೆ ಬಾಧೆಗಳಲ್ಲಿ ಕೂಡ ಸ್ಥಿರವಾಗಿ ನಿಲ್ಲುವಂಥದ್ದು. Face the challenges with praise. ನಮ್ಮ ಒಂದು ಕಷ್ಟಗಳನ್ನು ನಾವು ನಂಬಿಕೆಯಿಂದ ಅದನ್ನ ಎದುರುಗೊಳ್ಳಬೇಕು. God is greater than any obstacle you face. ಬರುವಂತ ಎಲ್ಲ ಕಷ್ಟ ಶೋಧನೆಗಳಿಗಿಂತಲೂ ದೇವರು ದೊಡ್ಡವನಾಗಿದ್ದಾನೆ. David is boasting in the Lord because his strength is rooted in the power of the Almighty God. ನಮ್ಮ ಒಂದು ಶಕ್ತಿ ದೇವರಲ್ಲಿ ಅಡಗಿರುವುದರಿಂದ ನಾವು ದೇವರಲ್ಲಿ ಮಹಿಮೆಗೊಂಡು ನಾವು ಆತನಲ್ಲಿ ಒಳೆಯಲಿಕ್ಕೆ ಸಾಧ್ಯ ಆಗ್ತದೆ. Glory of God will shine through you when you trust God. ನಾವು ದೇವರನ್ನ ನಂಬಿಕೆ ಇಡುವಾಗ ನಮ್ಮಲ್ಲಿ ಆ ಒಂದು ಪ್ರಕಾಶಗೊಳ್ಳುತ್ತದೆ. He will never fail you. ಆತ ನಿಮ್ಮನ್ನು ಎಂದಿಗೂ ಕೈ ಬಿಡುವುದಿಲ್ಲ. God is fully aware of everything you are going through. ನೀವು ಅನುಭವಿಸುತ್ತಿರುವಂತ ಎಲ್ಲಾ ಪರಿಸ್ಥಿತಿಗಳನ್ನ ದೇವರು ಸಂಪೂರ್ಣವಾಗಿ ತಿಳಿದಂತವನಾಗಿದ್ದಾನೆ. His attention is on you because of his love for you. ಆತನು ನಿನ್ನನ್ನು ಪ್ರೀತಿ ಮಾಡುವುದರಿಂದ ಆತನ ಗಮನ ಯಾವಾಗಲೂ ನಿನ್ನ ಮೇಲಿದೆ. The righteous call out to the Lord and he delivers them out of all their troubles. ನೀತಿವಂತನು ಕಷ್ಟದಲ್ಲಿ ಕೂಗಿಕೊಂಡಾಗ ದೇವರು ಅದನ್ನು ಕೇಳಿ ಎಲ್ಲಾ ಬಾಧೆಗಳಿಂದ ಅವನನ್ನು ಬಿಡಿಸುತ್ತಾನೆ. Jesus will not allow the righteous to be consumed by their troubles. ಈ ಒಂದು ನೀತಿವಂತನು ತಮ್ಮ ಕಷ್ಟಗಳಲ್ಲಿ ಮುಳುಗಿ ಹೋಗದಂತೆ ದೇವರು ಕಾಯ್ದುಕೊಳ್ಳುತ್ತಾನೆ. The righteous experience many troubles because of their commitment to God. ನೀತಿವಂತರು ತಮ್ಮನ್ನ ದೇವರಿಗೆ ಸಮರ್ಪಿಸಿಕೊಂಡಿರುವುದರಿಂದ ಅವರು ಅನೇಕ ಕಷ್ಟ ಬಾಧೆಗಳನ್ನ ಹಾದು ಹೋಗಬೇಕಾಗ್ತದೆ. God promised not all of their bonds will be broken. ಆ ದೇವರು ವಾಗ್ದಾನ ಮಾಡುತ್ತಾನೆ, ನೀತಿವಂತನ ಒಂದು ಮೂಳೆಯು ಕೂಡ ಮುರಿದು ಹೋಗುವುದಿಲ್ಲ ಎಂಬುದಾಗಿ. It is God's protection.
ಅದು ದೇವರ ಒಂದು ಕಾಪಾಡುವಿಕೆಯಾಗಿದೆ. In the midst of whatever comes your way, God's hand is upon you. ಯಾವುದೇ ಒಂದು ಪರಿಸ್ಥಿತಿ ಬಂದರೂ ಕೂಡ ದೇವರು ನಮ್ಮ ಸಂಗಡವಿರುತ್ತಾನೆ. Evil will not have the final word in your life. ಆ ದೇವರು ಇದೇ ಕಡೆ ಎಂಬುದಾಗಿ ನಮ್ಮನ್ನ ಬಿಟ್ಟು ಕೊಡುವಂತವನಲ್ಲ. Even in the midst of difficulties, you can experience God's presence. ಕಷ್ಟ ಕಾಲದಲ್ಲಿ ಕೂಡ ನಾವು ದೇವರ ಪ್ರಸನ್ನತೆಯನ್ನ ಅನುಭವಿಸುವಂತೆ ಮಾಡುತ್ತಾನೆ. Your Christian life is challenged by moments of fear and anxiety. ನಮ್ಮ ಒಂದು ಕ್ರಿಸ್ತಿಯ ಜೀವಿತವು ಚಿಂತೆಯಿಂದ ಮತ್ತು ಭಯದಿಂದ ಕೂಡಿದಂತದ್ದಾಗಿದೆ. Comfort with the promise that God is nearer to those who trust in Him. ಆತನನ್ನ ಸಂಗಡ ಇರುವಂತವರು, ನಂಬಿಕೆ ಇಡುವಂತವರಿಗೆ ಆತನು ಸಂತೈಸಿ ಆಧರಿಸಿ ಆತನು ಕಾಪಾಡುವಂತವನಾಗಿದ್ದಾನೆ. When you taste something, it cannot be experienced by another. ನಾವು ರುಚಿ ನೋಡಿದ್ದನ್ನ ಬೇರೆಯವರು ಅದನ್ನ ರುಚಿ ನೋಡ್ಲಿಕ್ಕೆ ಸಾಧ್ಯವಿಲ್ಲ. His angels are encamped around you, guarding you from the enemy's attack. ದೇವದೂತರು ನಿನ್ನ ಸುತ್ತಲೂ ಕಾವಲಾಗಿದ್ದು ದಂಡಾಗಿದ್ದು ಆತನು ಎಲ್ಲಾ ವಿರೋಧಿಗಳಿಂದ ನಮ್ಮನ್ನು ಕಾಪಾಡುತ್ತಾನೆ. Angels protect you from every scheme of the enemy. ಸೈತಾನನ ಎಲ್ಲಾ ತಂತ್ರೋಪಾಯಗಳಿಂದ ನಮ್ಮನ್ನ ಕಾಪಾಡುವಂತವರಾಗಿದ್ದಾರೆ. You are walking with the God of the universe by your side. ನಮ್ಮ ಒಂದು ಜೊತೆಯಲ್ಲಿ ವಿಶ್ವದ ಒಡೆಯನು ನಮ್ಮ ಸಂಗಡವಿರುತ್ತಾನೆ. God saw in David a shepherd for the nation. ಆ ದೇವರು ಕುರುಬನಾಗಿದ್ದ ದಾವೀದನಲ್ಲಿ ಒಂದು ದೇಶವನ್ನೇ ಕಾಣುವಂತವನಾಗಿದ್ದನು. David was hurt by Saul, his father-in-law. ಆತನ ಮಾವನಾದಂತ ಸೌಲನು ಆತನನ್ನ ವಿರೋಧಿಯನ್ನಾಗಿ ಕಾಣುತ್ತಾನೆ. So David had to leave his family and wandering alone, trying to figure out where to go next. ದಾವೀದನು ಅಲೆದಾಡಿ ಎಲ್ಲಿಗೆ ಹೋಗ್ಬೇಕೆಂಬುದಾಗಿ ತಿಳಿಯದೆ ಆತನು ದೇಶವನ್ನು ಬಿಟ್ಟು ಹೋಗುವಂತ ಪರಿಸ್ಥಿತಿ ಬರುತ್ತದೆ. God revealed his plan to be king. ಆ ದೇವರು ತನ್ನ ಯೋಜನೆ ದಾವೀದನನ್ನ ರಾಜನಾಗಿ ಮಾಡಬೇಕೆಂಬುದಾಗಿ ಯೋಚನೆ ಮಾಡಿರುತ್ತಾನೆ. But everything seems to be crumbling. ಆದ್ರೆ ಪ್ರತಿಯೊಂದು ಪರಿಸ್ಥಿತಿ ಕೂಡ ಅದಕ್ಕೆ ಎದುರಾಗಿ ಇರುವಂತದನ್ನ ಕಾಣುತ್ತೇವೆ. He tries to take refuge in the enemy camp, thinking to return when everything is all right. ಎಲ್ಲವೂ ಕೂಡ ಸರಿಯಾಗ್ತದೆ ಎಂಬುದಾಗಿ ಆತನು ವಿರೋಧಿಗಳ ಸ್ಥಳದಲ್ಲಿ ಹೋಗಿ ಆತನು ಆಶ್ರಯವನ್ನ ಅಲ್ಲಿ ಕೇಳಿಕೊಳ್ಳುತ್ತಾನೆ. But they recognized him. He became so afraid that he pretends to be insane. ಅಲ್ಲಿ ಕೂಡ ಆ ವಿರೋಧಿಗಳು ಆತನನ್ನ ಕಂಡಿಡಿದು ಆತನ ವಿರೋಧಿಸ್ತಾರೆ. ಅಲ್ಲಿ ಆತನು ತನ್ನನ್ನು ಹುಚ್ಚನಂತೆ ನಟನೆ ಮಾಡಿ ಅಲ್ಲಿ ಆತನು ಅದರಿಂದ ತಪ್ಪಿಸಿಕೊಳ್ಳುತ್ತಾನೆ. The king ordered to get rid of him. ರಾಜನು ಆತನು ಆಜ್ಞಾಪಿಸ್ತಾನೆ, ನನ್ನಿಂದ ಈತನ ದೂರವಿಡಿ ಎಂಬುದಾಗಿ. David says, the angel of the Lord encamps round about them who fear him and deliver them. ದಾವೀದನು ಹೇಳ್ತಾನೆ, ಆತನ ಭಯಭಕ್ತಿ ಉಳ್ಳವರ ಸುತ್ತಲೂ ದೇವದೂತರು ಕಾವಲಾಗಿದ್ದು ದಂಡಿಳಿಸಿ ಕಾಪಾಡುತ್ತಾನೆ ಎಂಬುದಾಗಿ ನೋಡುತ್ತೇವೆ. Effective Christians taste and see that the Lord is good. ಉತ್ತಮವಾದಂತ ಕ್ರೈಸ್ತನು ದೇವರು ಒಳ್ಳೆಯವನು, ಆತನು ರುಚಿಕರವಾಗಿದ್ದಾನೆಂಬುದಾಗಿ ಕಂಡುಕೊಳ್ಳುತ್ತಾನೆ. When they have tasted and find that the Lord is good, they don't keep it to themselves. They go and invite others to take refuge in Jesus Christ. ಯಾರು ದೇವರನ್ನ ರುಚಿಕರವಾಗಿ ಕಾಣುತ್ತಾರೋ ಅವರು ಸುಮ್ಮನಿರುವುದಿಲ್ಲ, ಅವರು ಬೇರೆಯವರನ್ನ ಆಹ್ವಾನಿಸ್ತಾರೆ ಹಾಗೂ ದೇವರು ರುಚಿಕರವಾದವನೆಂಬುದಾಗಿ ಇತರರಿಗೆ ಅವರು ಪ್ರಕಟಿಸುವಂತವರಾಗಿದ್ದಾರೆ. Bible says Jesus Christ tabernacled among us. ನಾವು ಸತ್ಯವೇದದಲ್ಲಿ ನೋಡ್ತೇವೆ, ಯೇಸು ಕ್ರಿಸ್ತನು ನಮಗೋಸ್ಕರ ಆತನು ಮಂಜೂಷವಾಗಿದ್ದಾನೆ. Jesus, the word becoming human and pitching his tent or living directly among humanity. ವಾಕ್ಯವೆಂಬ ಆತನು ನರಾವತಾರ ಎತ್ತಿ ಬಂದು ಆತನು ಮನುಷ್ಯರ ಮಧ್ಯದಲ್ಲಿ ಮಂಜೂಷದೋಪಾದಿಯಲ್ಲಿ ಆತನು ಇಳುಕೊಂಡಿದ್ದಾನೆ. Symbol of God's presence among his people. ಆತನ ಒಂದು ಇರುವಿಕೆ ಆ ಒಂದು ಸೂಚನೆಯೊಂದಿಗೆ ತೋರಿಸಿಕೊಡುತ್ತಾನೆ. It signifies a close personal relationship where God became reachable and present rather than distant. ಇದರಿಂದ ನಾವು ತಿಳ್ಕೊಳ್ಳುವುದೇನೆಂದರೆ ದೇವರು ತಾನೇ ಹತ್ತಿರ ಬಂದು ನಾವು ಆತನನ್ನ ತಲುಪಬಹುದು, ಹತ್ತಿರವಾಗಿರ್ತಾನೆ ಎಂಬುದಾಗಿ ತಿಳಿಸುವಂತ ಪರಿಸ್ಥಿತಿಯನ್ನು ನಾವಿಲ್ಲಿ ನೋಡಿಕೊಳ್ಳುತ್ತೇವೆ. May the Lord bless you all with these words. Amen. ಈ ಒಂದು ವಾಕ್ಯಗಳಿಂದ ದೇವರು ನಿಮ್ಮೆಲ್ಲರನ್ನು ಕೂಡ ಆಶೀರ್ವದಿಸಲಿ. ಆಮೆನ್. ಪ್ರಾರ್ಥನೆ ಮಾಡಿಕೊಳ್ಳೋಣ. ಕೃಪಾ ಸಂಪೂರ್ಣನಾದ ಪರಲೋಕ ದೇವರೇ, ಈ ಸಮಯಕ್ಕಾಗಿ ನಿನ್ನ ವಾಕ್ಯಕ್ಕಾಗಿ ಸ್ತೋತ್ರ ಸ್ವಾಮಿ.
ಕೀರ್ತನೆ 34:8 ನೋಡುವಂತೆ ಯೆಹೋವನು ಸರ್ವೋತ್ತಮನೆಂದು ಅನುಭವದಿಂದ ತಿಳಿದುಕೊಳ್ಳಿರಿ. ಆತನನ್ನು ದೃಷ್ಟಿಸಿದವರು ಪ್ರಕಾಶವನ್ನು ಹೊಂದುವರು, ಅವರು ಲಜ್ಜೆಯಿಂದ ಕೆಡುವುದೇ ಇಲ್ಲ ಎಂಬುದಾಗಿ ನಾವು ನೋಡ್ತೇವಲ್ಲ ಸ್ವಾಮಿ. ನೀನು ಒಳ್ಳೆ ದೇವರು. ನಿನ್ನ ಮಕ್ಕಳನ್ನ ಸ್ವಾಮಿ ಬಾಧೆಗಳಿಂದ ತಪ್ಪಿಸುವಂತನು, ನಿನ್ನ ಮಕ್ಕಳನ್ನ ದೇವದೂತನಿಟ್ಟು ಕಾಯುವಾತನು, ನಂಬಿಕೆಯನ್ನು ದೃಢಪಡಿಸುವಾತನು. ನೀನು ಸರ್ವೋತ್ತಮನೆಂದು ಅನುಭವದಿಂದ ತಿಳ್ಕೊಳ್ಳುವಂತೆ ನೀನು ನಮ್ಮನ್ನು ಕರೆ ಕೊಟ್ಟಿದ್ದಿ. ಅದಕ್ಕಾಗಿ ಸ್ತೋತ್ರ ಸ್ವಾಮಿ. ನೀನು ಪರಿಶುದ್ಧನು ಪರಿಶುದ್ಧನು ಪರಿಶುದ್ಧನಾಗಿದ್ದಿ, ಏಕೈಕ ದೇವರಾಗಿದ್ದಿ, ದೂತಗಣಗಳ ಒಡೆಯನಾಗಿದ್ದೆ. ಅದಕ್ಕಾಗಿ ಸ್ತೋತ್ರ. ನಮ್ಮ ಜೀವಿತಗಳಲ್ಲಿ ನೀನು ಬಂದು ಸ್ವಾಮಿ, ನಾವು ನಿನ್ನನ್ನು ಯಾವಾಗಲೂ ಆರಾಧಿಸುವಂತೆ ಸ್ತುತಿಸುವಂತೆ ನಿನ್ನ ಪ್ರಸನ್ನತೆಯನ್ನು ಅನುಭವಿಸು ಸ್ವಾಮಿ. ನಿನ್ನಿಂದ ಆಶೀರ್ವಾದವನ್ನು, ನಿನ್ನಿಂದ ಕಾಪಾಡುವಿಕೆಯನ್ನು, ನಿನ್ನಿಂದ ಸ್ವಾಮಿ ನಾವು ಪ್ರಕಾಶವನ್ನು ಹೊಂದಿ ಇತರರಿಗೆ ಸಾಕ್ಷಿ ಬೆಳಕಾಗಿ ಜೀವಿಸುವಂತೆ ನೀನು ಸಹಾಯಿಸು. ಕಷ್ಟಗಳಲ್ಲಿ, ನೋವುಗಳಲ್ಲಿ, ಚಿಂತೆಯಲ್ಲಿ ಇರೋರಿಗಾಗಿ ಪ್ರಾರ್ಥಿಸ್ತೇವೆ. ಅವರಿಗೆಲ್ಲ ನಿನ್ನ ಆಧರಣೆ, ನಿನ್ನ ಕೃಪೆ, ನಿನ್ನ ಆರೋಗ್ಯವನ್ನು ದಯಪಾಲಿಸಬೇಕಾಗಿ ಘನ ಮಾನ ಮಹಿಮೆಯನ್ನು ನಿನಗೊಬ್ಬನಿಗೆ ಸಮರ್ಪಿಸುತ್ತಾ ಈ ಪ್ರಾರ್ಥನೆಯನ್ನು ನಜರೇತಿನ ಯೇಸು ಕ್ರಿಸ್ತನ ಹೆಸರಿನಲ್ಲಿ ಬೇಡಿಕೊಳ್ಳುತ್ತೇವೆ. ಆಮೆನ್. ನಾವು ದೇವರ ಆಶೀರ್ವಾದ ಹೊಂದಿಕೊಳ್ಳೋಣ. ನಮ್ಮ ತಂದೆಯಾದ ದೇವರ ಪ್ರೀತಿಯು, ನಮ್ಮ ಕರ್ತನಾದ ಯೇಸು ಕ್ರಿಸ್ತನ ಕೃಪೆಯು, ಪವಿತ್ರಾತ್ಮನ ಸಹವಾಸವು ನಮ್ಮೆಲ್ಲರೊಂದಿಗೆ ನಿತ್ಯ ನಿರಂತರವಾಗಿ ನೆಲೆಯಾಗಿರಲಿ. ಆಮೆನ್.